ಭಾವನಾ. ರೈಟ್. ಪ್ರಶಾಂತ್, ಈ ಹಿಂದೆ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಒಂದು ಮೀಟಿಂಗ್ ಮಾಡಿರ್ತಾರೆ ಮುಸ್ಲಿಂ ಮುಖಂಡರ ಜೊತೆ. ಮೇಜು ಕೊಟ್ಟಿ ಪರಮೇಶ್ವರ್ ಅವರನ್ನ ಪ್ರಶ್ನಿಸ್ತಾರೆ ಮುಸ್ಲಿಂ ಮುಖಂಡರು. ಅದಾದ ಮೇಲೆ ನಿನ್ನೆಯ ಒಂದು ಸಭೆ ನಡೆದಿದ್ದನ್ನ ನೀವು ನೋಡಿದ್ದೀರಾ. ಸಭೆಯಲ್ಲಿ ಅಲ್ಲಿನ ಸ್ಥಳೀಯ ನಾಯಕರು ರಾಜೀನಾಮೆ ಕೊಡೋವರೆಗೂ ನಾವು ಸುಮ್ಮನಿರೋದಿಲ್ಲ ಅಂತ ಕಾರ್ಯಕರ್ತರು ಏಕದಂ ಪಟ್ಟು ಹಿಡಿದು ಕೊನೆಗೆ ಆ ಪಟ್ಟಿಗೆ ಮಣದು ಎಲ್ಲರೂ ರಾಜೀನಾಮೆ ಘೋಷಣೆ ಮಾಡಿದ್ರು. ಸೊ ಮುಸ್ಲಿಂ ಸಮುದಾಯ ಸಹಜವಾಗೇ ಅಲ್ಲಿ ಕೆರಳಿ ಕೆಂಡ ಆಗಿದೆ. ಮತ್ತೊಂದು ಕಡೆ BK ಹರಿಪ್ರಸಾದ್ ಹೇಳ್ತಿದ್ದಾರೆ ಸಾಫ್ಟ್ ಹಿಂದುತ್ವ ಅಂತ. ಈ ಸಾಫ್ಟ್ ಹಿಂದುತ್ವ ಯಾರನ್ನು ಟಾರ್ಗೆಟ್ ಮಾಡಿ? ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ DK ಶಿವಕುಮಾರ್ ಕೂಡ ಕರಾವಳಿಯಲ್ಲಿ ಬಹಳಷ್ಟು ಓಡಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ಟಾರ್ಗೆಟ್ ಮಾಡಿ ಹೇಳಿದ್ದಾಗಿತ್ತು? BK ಹರಿಪ್ರಸಾದ್ ಮನಸ್ಸಲ್ಲಿ ಏನಿದೆ? ನಾನು ನೋಡಿ, 2-3 ಸಂಗತಿಗಳಿವೆ. ಒಂದು, ಬೆಂಗಳೂರಿನ ರಾಜಕಾರಣದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು BK ಹರಿಪ್ರಸಾದ್ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಇದು ಇವತ್ತಿಂದಲ್ಲ, ಭಾಳ ವರ್ಷಗಳಿಂದಲೂ ಕೂಡ ಗುಂಡೂರಾವ್ ಮತ್ತು BK ಹರಿಪ್ರಸಾದ್ ನಡುವೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮನಸ್ತಾಪಗಳಿವೆ. ಅದನ್ನು ಮಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರನ್ನು ಬದಲಾಯಿಸಬೇಕು ಅನ್ನುವ ಕಾರಣದವರೆಗೆ BK ಹರಿಪ್ರಸಾದ್ ತೆಗೆದುಕೊಂಡು ಹೋಗ್ತಿದ್ದಾರೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ದೃಷ್ಟಿಯಿಂದ. ಎರಡನೇದು, BK ಹರಿಪ್ರಸಾದ್ ಹೇಳ್ತಿದ್ದಾರೆ ಇಲ್ಲ ಸಾಫ್ಟ್ ಹಿಂದುತ್ವ, UT ಖಾದರ್ ಕೂಡ ಸಾಫ್ಟ್ ಹಿಂದುತ್ವ ಮಾಡ್ತಾ ಇದ್ದಾರೆ. ಅಲ್ಲಿ ಅಶೋಕ್ ರೈ ಏನು ಪುತ್ತೂರಿನ ಶಾಸಕರಿದ್ದಾರೆ ಅವರು ಕೂಡ ಸಾಫ್ಟ್ ಹಿಂದುತ್ವ ಆಚರಿಸ್ತಿದ್ದಾರೆ ಅಂತಕ್ಕಂಥದ್ದು BK ಹರಿಪ್ರಸಾದ್ ಮಾಡ್ತಿರ್ತಕ್ಕಂಥ ಆರೋಪ. ನೋಡಿ, BK ಹರಿಪ್ರಸಾದ್ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದು ನಿಜ, ಬಟ್ ಅವರು ಹೇಳಿದ್ದ ಎಲ್ಲ ಕಾರಣಗಳಿಂದ ಮಾತ್ರ ಮಂಗಳೂರಿನಲ್ಲಿ ಶಾಂತಿ ನೆಲೆಸುತ್ತೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇಲ್ಲ. ನೋಡಿ, ಅಂತಿಮವಾಗಿ BK ಹರಿಪ್ರಸಾದ್ ಏನು ಹೇಳ್ತಿದ್ದಾರೆ, ಹಿಂದೂ ಸಂಘಟನೆಗಳಲ್ಲಿ ಯಾರು ಹೇಟ್ ಸ್ಪೀಚ್ ಮಾಡ್ತಿದ್ದಾರೆ ಅವರನ್ನು ಒಳಗೆ ಹಾಕಿ ಸರಿಯಾಗತ್ತೆ ಅಂತ. ಮುಸ್ಲಿಂ ಸಮುದಾಯದಲ್ಲಿ ಮಾಡ್ತಿರ್ತಕ್ಕಂಥ ಹೇಟ್ ಸ್ಪೀಚ್ಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳೋರು ಯಾರು? ಇಡೀ ಸರ್ಕಾರ ಎಡವುತ್ತಾ ಇರತಕ್ಕಂಥ ಜಾಗವೇ ಅದು. BJP ಸರ್ಕಾರ ಇದ್ದಾಗ ಅವರು ಮುಸ್ಲಿಂ ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ನಂತರ ನಾವು ನೋಡಿದ್ವಿ, ಫಾಜಿಲ್ ಹತ್ಯೆ ಆದಾಗ BJPಯ ನಾಯಕರು ಅವರ ಮನೆಗೂ ಕೂಡ ಹೋಗಲಿಲ್ಲ. ಕಾಂಗ್ರೆಸ್ನ ಸರ್ಕಾರ ಬಂದಾಗ ಈಗ ಸುಹಾಸ್ ಶೆಟ್ಟಿ ಹತ್ಯೆ ನಡೆಯುತ್ತೆ, ಪರಮೇಶ್ವರನ್ನ ಹೋಗದಂತೆ ಕಾಂಗ್ರೆಸ್ ನಾಯಕರೇ ಮಂಗಳೂರಿನಲ್ಲಿ ತಡೀತಾರೆ. ನೀವು ಹೀಗಾದರೆ ಯಾವುದೇ ಸರ್ಕಾರ ಈ ಕೋಮು ಗಲಭೆಗಳನ್ನು, ಅಥವಾ ಇದೊಂದು ಹೊಸ ರೀತಿಯ ಕೋಮು ಗಲಭೆ ಇದು, ನಾನೊಂದು ಹೊಡಿತೀನಿ ಆ್ಯಕ್ಷನ್ಗೆ ರಿಯಾಕ್ಷನ್ಗೆ ಆ್ಯಕ್ಷನ್, ಈ ಸೈಕಲ್ ಮುಂದುವರಿತಾ ಇದೆ. ಇದನ್ನು ತಡಿಬೇಕಾದ್ರೆ ಕಾಂಗ್ರೆಸ್ BJP ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರನ್ನ ರೀಚೌಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರದಲ್ಲಿ ಕುಳಿತುಕೊಂಡವ್ರು ಮಾಡಿದರೆ ಮಾತ್ರ ಸಾಧ್ಯ ಆಗತ್ತೆ. ನನಗನ್ಸಲ್ಲ ಇವತ್ತಿನ ಜಿಲ್ಲಾ ಉಸ್ತುವಾರಿಗಳ ಕ್ರಮ ಏನಿದೆ, ಬೆಂಗಳೂರಿನವ್ರನ್ನ ಹೋಗಿ ಮಂಗಳೂರಿಗೆ ಹಾಕೋದು, ಸಂಬಂಧ ಇಲ್ಲದ ರಾಯಚೂರಿನವ್ರನ್ನ ಕರ್ಕೊಂಡು ಉಡುಪಿಗೆ ಹಾಕೋದು, ಬೆಳಗಾವಿನವ್ರನ್ನ ಕರ್ಕೊಂಡು ಕಾರವಾರ್ಗೆ ಹಾಕೋದು, ಈ ವ್ಯವಸ್ಥೆ ಮುಂದುವರೆದ್ರೆ ನೀವು ಟ್ರಾನ್ಸ್ಫರ್ಗಳನ್ನು ಟ್ಯಾಕಲ್ ಮಾಡ್ಬೋದು ಅದರಲ್ಲಿ. ಆದರೆ ನೀವು ಈ ರೀತಿಯ ಕೋಮು ಹಿಂಸಾಚಾರಗಳನ್ನು, ಈ ರೀತಿಯ ಸೂಕ್ಷ್ಮತೆಯನ್ನು ಟ್ಯಾಕಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಜಿಲ್ಲೆಗೆ ಹೋಗೋದೇ ಒಂದಿನ, ಅವ್ರು ಹೇಗೆ ಆ ಜಿಲ್ಲೆಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಕಂಟ್ರೋಲನ್ನು ತೆಗೆದುಕೊಳ್ತಾರೆ? ಅದಕ್ಕೆ ಅಲ್ಲಿಯದೇ ಆಗಿರ್ತಕ್ಕಂಥ ಸ್ಥಳೀಯ ನಾಯಕರು, ಈಗ ಬಿ ರಮಾನಾಥ್ ರೈ ಅಂಥವರು, UT ಖಾದರ್ ಅಂಥವರು, ಬೇರೆ ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥ, ಈಗ ಜನಾರ್ದನ್ ಪೂಜಾರಿ ಅವ್ರಿದ್ದಾರೆ. ಜನಾರ್ದನ್ ಪೂಜಾರಿ ಬಿಟ್ಟರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಲ್ಲವ ಕ್ಯಾಂಡಿಡೇಟ್ ಸ್ಪರ್ಧಿಸಿದ್ರು. ಇವರನ್ನು ಒಟ್ಟಿಗೆ ತಂದು BJP ನಾಯಕರನ್ನು ಕೂಡ ಕೂಡಿಸಿ ಹಿಂದೂ ಸಂಘಟನೆಗಳನ್ನು, ಮುಸ್ಲಿಂ ಸಂಘಟನೆಗಳನ್ನು ಒಂದು ವೇದಿಕೆಗೆ ತಂದು ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರೆ ಮಾತ್ರ ಇದು ನಿಲ್ಲುತ್ತೆ ಹೊರತು, BK ಹರಿಪ್ರಸಾದ್ ಒಂದು ಆರೋಪವನ್ನು ಮಾಡೋದು, ಅಲ್ಲಿ ಭರತ್ ಶೆಟ್ಟಿ ಇನ್ನೊಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು, ಇದರಿಂದ ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆ ಪ್ರತಿಕ್ರಿಯೆಗಳ ಹತ್ಯಾ ಸರಣಿ ಏನು ನಡೆದಿದೆ ಅದು ನಿಲ್ಲುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಸಾಫ್ಟ್ ಹಿಂದುತ್ವ ಇರ್ಬೋದು. ಈಗ ಅಶೋಕ್ ರೈ ಸಾಫ್ಟ್ ಹಿಂದುತ್ವದ ಕಾರಣದಿಂದಲೇ ಪುತ್ತೂರಿನಲ್ಲಿ ಆರಿಸಿ ಬಂದರು. UT ಖಾದರ್ ಯಾಕೆ ಸತತವಾಗಿ ಉಳ್ಳಾಲ ಕ್ಷೇತ್ರದಿಂದ ಆರಿಸಿ ಬರ್ತಾರೆ? ಈಗ ಕಾಂಗ್ರೆಸ್ ನಲ್ಲಿರುವಂತಹ ಹಲವು ನಾಯಕರು BJPಯಿಂದ ಬಂದಲ್ಲಿ ಜಾಯ್ನ್ ಆಗಿದ್ದಾರೆ, ಅಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ. ನ್ಯಾಚುರಲಿ ಅಶೋಕ್ ರೈ ಸದಾನಂದ ಗೌಡರ ಜೊತೆಗಿದ್ರು. ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ ನಿಂತ ಕಾರಣದಿಂದಾಗಿ BJPಯ ಮತಗಳನ್ನು ಒಡೆದು ಅಶೋಕ್ ಕುಮಾರ್ ರೈ ಆರಿಸಿ ಬಂದರು. ಹೀಗಾಗಿ ನೋಡಿ, ಇದರಲ್ಲಿ ಸಾಫ್ಟ್ ಹಿಂದುತ್ವ ಅಥವಾ ಹಾರ್ಡ್ ಹಿಂದುತ್ವ ಅಂತಕ್ಕಂಥದ್ದಿಲ್ಲ. ಹಾರ್ಡ್ನಿಂದ ಸಾಫ್ಟ್ ಹಿಂದುತ್ವದವರೆಗೆ, ಹಾರ್ಡ್ನಿಂದ ಸಾಫ್ಟ್ ಮುಸ್ಲಿಂ ಸಂಘಟನೆಗಳವರೆಗೆ, BJPಯಿಂದ ಕಾಂಗ್ರೆಸ್ವರೆಗೆ ಎಲ್ಲರನ್ನ ಒಂದು ವೇದಿಕೆಗೆ ತಂದು, ಹಿಂದೆ 70, 80, 90ರ ದಶಕದಲ್ಲಿ ಏನು ಕೋಮು ಗಲಭೆಗಳು ನಡೀತಾ ಇದ್ವು, ಆಗ ಶಾಂತಿ ಸಭೆಗಳ ಮೂಲಕ ಅದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಯಿತು. ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಹುಬ್ಬಳ್ಳಿಯ ಈದ್ಗಾ ಮೈದಾನ ಪ್ರಕರಣ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಮತ್ತು CM ಇಬ್ರಾಹಿಂ ಹುಬ್ಳಿಗೆ ಬಂದರು.
ನೆಹರು ಕಾಲೇಜ್ನಲ್ಲಿ ಸಭೆ ಸೇರಿಸಿದ್ರು, ಮುಸ್ಲಿಂ ಸಮುದಾಯವನ್ನು ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಮನವೊಲಿಸಿದ್ರು. ಇಡೀ ಈದ್ಗಾ ಮೈದಾನ್ ಪ್ರಕರಣದ ನಂತರ ಹುಬ್ಳಿದಲ್ಲಿ ಸುಮಾರು 30 ವರ್ಷಗಳಿಂದ ಕೋಮು ಗಲಭೆಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆದವು. ನೀವು ಎಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಸಾಲ್ವ್ ಮಾಡದೆ ಸೂಪರ್ಫಿಷಿಯಲ್ ಆಗಿ ಇಲ್ಲ ಗಲಭೆಗಳು ನಿಲ್ಲಬೇಕು, ಹತ್ಯೆ ಪ್ರತಿ ಹತ್ಯೆಗಳು ನಿಲ್ಲಬೇಕು, ಭಾಷಣ ಮಾಡ್ಬೋದು, ಟೆಲಿವಿಷನ್ ಚಾನೆಲ್ನಲ್ಲಿ ಕ್ಯಾಮ್ರಾಗಳಿಗೆ ಹೇಳಿಕೆಯನ್ನು ಕೊಡ್ಬೋದು. ನಿಮಗೆ ನಿಜಕ್ಕೂ ಕೂಡ ಶಾಂತಿ ನೆಲೆಸುವಂತೆ ಮಾಡೋದೇ ಇದ್ದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಮಂಗಳೂರಿನಲ್ಲಿ ಹೋಗಿ 2 ದಿನ ಕುಳಿತುಕೊಂಡು ಒಂದು ಹೀಲಿಂಗ್ ಟಚ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಎರಡನೇದು ಪೊಲೀಸಿಂಗ್ ವ್ಯವಸ್ಥೆ ಸುಧಾರಿಸುವ ಮೂಲಕ. ಇವತ್ತು ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಯಾರು MLAಗಳು ಹೇಳ್ತಾರೆ ಆ ಪೊಲೀಸ್ ಇನ್ಸ್ಪೆಕ್ಟರನ್ನು ಬಂದು ಕೂಡಿಸ್ತಾರೆ. ಅವ್ರು ಹೇಗೆ ಕಂಟ್ರೋಲ್ ಮಾಡ್ತಾರೆ? ಅವರವರ ರಾಜಕೀಯ ನಾಯಕರ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ತಕ್ಕಂತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡುವ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹೀಗಾಗಿ 2 ಟ್ವಿನ್ ಒಂದು ಅಜೆಂಡಾ ಇಟ್ಕೊಂಡು, ಒಂದು ಶಾಂತಿ, ಇನ್ನೊಂದು ಪೊಲೀಸಿಂಗ್ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.